ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನಿವತ್ತು ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಹಲವು ಮಹತ್ವದ ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ. ಅದರಲ್ಲಿ ಪ್ರಮುಖವಾದದ್ದು ರಾಮನಗರ ಜಿಲ್ಲೆ ಮರುನಾಮಕರಣ. ಇದು ಮತ್ತೊಮ್ಮೆ ರಾಜಕೀಯ ಜಟಾಪಟಿಗೆ ಕಾರಣವಾಗಿದೆ ನೋಡಿ. ಚನ್ನಪಟ್ಟಣ, ರಾಮನಗರ, ಮಾಗಡಿ ಈ ಭಾಗ ಅಭಿವೃದ್ಧಿ ಆಗ್ತಾ ಇದೆ. ರಾಮನಗರ ಇನ್ನು ಮುಂದೆ ಬೆಂಗಳೂರು ದಕ್ಷಿಣ ಜಿಲ್ಲೆ. ರಾಮನಗರ ಹೆಸರು ಮರುನಾಮಕರಣಕ್ಕೆ ಸಂಪುಟ ಒಪ್ಪಿಗೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತೇಳಿ ಇವತ್ತು ಕ್ಯಾಬಿನೆಟ್ ಅಲ್ಲಿ ತೀರ್ಮಾನವನ್ನು ಮಾಡಿದ್ದೇವೆ. ರಾಮನಗರ ರಾಮದೇವರ ಬೆಟ್ಟ ಇರುವ ಪೌರಾಣಿಕ ಐತಿಹಾಸಿಕ ಹಿನ್ನೆಲೆಯುಳ್ಳ ಜಿಲ್ಲೆ. ಆದ್ರೀಗ ಈ ಜಿಲ್ಲೆಯ ಹೆಸರು ಇನ್ಮುಂದೆ ಬೆಂಗಳೂರು ದಕ್ಷಿಣ ಅಂತ ಮರುನಾಮಕರಣವಾಗಲಿದೆ. DK ಶಿವಕುಮಾರ್ ಅವರ ಬ್ರ್ಯಾಂಡ್ ಬೆಂಗಳೂರು, ಗ್ರೇಟರ್ ಬೆಂಗಳೂರು ಕನಸಿನ ಭಾಗವಾಗಿ ರಾಮನಗರ ಜಿಲ್ಲೆ ಬೆಂಗಳೂರು ದಕ್ಷಿಣ ಜಿಲ್ಲೆಯಾಗಿ ಅಸ್ತಿತ್ವಕ್ಕೆ ಬರಲಿದೆ. ಸಿಎಂ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಈ ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ. ರಾಜ್ಯಪಾಲರ ಅಂಕಿತ ಬಳಿಕ ಅಧಿಕೃತವಾಗಿ ಗೆಜೆಟ್ ನೋಟಿಫಿಕೇಶನ್ ಪ್ರಕಟವಾಗಲಿದೆ. ಬಹಳ ಇಡೀ ಜಗತ್ತಿನಲ್ಲೇ ಈ ಭಾಗ ಅಭಿವೃದ್ಧಿ ಆಗ್ತಾ ಇದೆ ದಕ್ಷಿಣಕ್ಕೆ. ಸೊ ಅದಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತೇಳಿ ಇವತ್ತು ಕ್ಯಾಬಿನೆಟ್ಟಲ್ಲಿ ಎಲ್ಲ ಕಾನೂನು ಚೌಕಟ್ಟನ್ನು ಗಮನದಲ್ಲಿಟ್ಕೊಂಡು ತೀರ್ಮಾನವನ್ನು ಮಾಡಿದ್ದೇವೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಕರಿಬೇಕಾಗ್ತದೆ. ಏನಿಲ್ಲ, ಅದು ಸೆಂಟ್ರಿಗೆ ಏನು ಪವರ್ಸ್ ಏನಿರಲಿಲ್ಲ. ಸೆಂಟ್ರಿಗೆ ಒಂದು ಮ್ಯಾಂಡೇಟ್ರಿ ಅವ್ರಿಗೆ ತಿಳಿಸ್ಬೇಕು ಅಂತಿತ್ತು ಅಷ್ಟೇ. ಅದು ಸ್ವಲ್ಪ ಪಾಲಿಟಿಕ್ಸ್ ಕೆಲವು ಏನೋ ಒಂದು ಪ್ರಯತ್ನ ಮಾಡಿದ್ರು. ಇಟ್ ಈಸ್ ಅವರ್ ರೈಟ್, ನಮ್ಮ ಸ್ಟೇಟ್ ಸಬ್ಜೆಕ್ಟ್ ಇದು. ರಾಮನಗರ ಜಿಲ್ಲೆ ಹೆಸರು ಬದಲಾಗುತ್ತಿರುವುದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಸಂಭ್ರಮಾಚರಣೆ ಮಾಡಿದರು. ಶಾಸಕ ಇಕ್ಬಾಲ್ ಹುಸೇನ್ ನೇತೃತ್ವದಲ್ಲಿ ಪಟಾಕಿ ಸಿಡಿಸಿ DK ಪರ ಘೋಷಣೆ ಕೂಗಿದ್ರು. ಆದರೆ ಜಿಲ್ಲೆಯ ಹೆಸರು ಬದಲಾಗುತ್ತಿರುವುದಕ್ಕೆ ಬಿಜೆಪಿ ಮತ್ತು JDS ವಿರೋಧಿಸಿದೆ. ರಿಯಲ್ ಎಸ್ಟೇಟ್ ದಂಧೆಗಾಗಿ ರಾಮನಗರ ಜಿಲ್ಲೆ ಹೆಸರು ಬದಲಿಸಲಾಗಿದೆ. ರಾಮನ ಹೆಸರು ಕಂಡ್ರೆ ಕಾಂಗ್ರೆಸ್ನವರಿಗೆ ಹೊಟ್ಟೆ ಕಿವುಚಿದಂತಾಗುತ್ತೆ ಅಂತ ಕಿಡಿಕಾರಿದ್ದಾರೆ. ರಿಯಲ್ ಎಸ್ಟೇಟ್ ಮಾಫಿಯಾಗೆ ಸಹಾಯ ಮಾಡುವಂತ ಒಂದು ಹೇಳಿಕೆ ಅಷ್ಟೇ. ಈ ರಾಮನ್ ಕಂಡ್ರೆ ಈ ಕಾಂಗ್ರೆಸ್ ಅವರಿಗೆ ಯಾಕೋ ಹೊಟ್ಟೆಯಲ್ಲಿ ಹಸಿ ಮೆಣಸಿನಕಾಯಿ ಇಟ್ಕೊಂಡಂಗೆ ಆಗ್ತೈತಿ. ಅವ್ರಿಗೆ ಚುಚ್ಚುತ್ತಾ ಇರ್ತೈತೆ ಅವಾಗ ಅವಾಗ. ಅದೊಂಥರ ರೋಗ ಅವ್ರಿಗೆ. ನೀವು ಚೇಂಜ್ ಮಾಡಿದ ತಕ್ಷಣ ಏನಾಗ್ತೈತೆ? ಶಿವಕುಮಾರ್ ಹೋಗಿ ಸತ್ಯ ಹರಿಶ್ಚಂದ್ರ ಅಂತ ಇಟ್ಕೊಂಡ್ರೆ ಏನಾನ ಚೇಂಜ್ ಆಗ್ತೈತ? ಉಪಮುಖ್ಯಮಂತ್ರಿಗಳ ಹೆಸರು ಬದಲಾಯಿಸಂಗಿದ್ರೆ ಹಾಗೆ ನಿಮ್ದು ಎಲ್ಲ ಹೆಸರು ಬದಲಾಯಿಸ್ಕೊಂಡ್ಬಿಟ್ರೆ ಪ್ರಗತಿ ಕಾಣುತ್ತಾ? ಆಗುತ್ತಾ? ಆಗಲ್ಲ. ನೀವೇನು ಕೆಲಸ ಮಾಡ್ತೀರೋ ಅದೇ ಕಾಪಾಡೋಂಥದ್ದು. ದಯವಿಟ್ಟು ಇಂಥ ಶಾರ್ಟ್ ಕಟ್ಗಳು ವರ್ಕೌಟ್ ಆಗಲ್ಲ ಸರ್. ಇಲ್ಲಿ ಪಾಯಿಂಟ್ ಏನಂದ್ರೆ ಅವ್ರು ಬಂದ್ರು ಒಂದು ಹೆಸರಿಟ್ರು, ಇವ್ರು ಬಂದ್ರು ಮತ್ತೆ ರಾಜಕೀಯವಾಗಿ ಇವರೊಂದು ಲಾಭ ತಗೊಳ್ಬೇಕು ಅಂತ ಇವರೇನೋ ಚೇಂಜ್ ಮಾಡ್ಕೊಂಡು ಹೊರಟಿದ್ದಾರೆ ಅನ್ನೋದು ಪ್ರಶ್ನೆ ಅಲ್ಲ. ಬಟ್ ಅಲ್ಟಿಮೇಟ್ಲಿ ಎವ್ರಿಥಿಂಗ್ ಲೈಸ್ ಆನ್ ಡೆವಲಪ್ಮೆಂಟ್ ಅಷ್ಟೇ. ಈಗ ನೀವು ಹೆಸರು ಬದಲಾವಣೆ ಮಾಡಿದ ತಕ್ಷಣ ಡೆವಲಪ್ಮೆಂಟ್ ಆಗುತ್ತೆ ಅಂತಕ್ಕಂಥದ್ದು ಯಾರಿಗೂ ಕೂಡ ಭರವಸೆ ಇಲ್ಲ ಇವತ್ತು. ಇನ್ನು ಇಂದಿನ ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ವರದಿ ಬಗ್ಗೆ ಚರ್ಚಿಸದೆ ಮುಂದೂಡಲಾಗಿದೆ. ಅಲ್ಲದೆ ಜಾತಿ ಗಣತಿ ವರದಿ ಬಗ್ಗೆ 3 ಹಂತದಲ್ಲಿ ಅಂದರೆ ಸಂಪುಟದಲ್ಲಿ, CLP ಸಭೆಯಲ್ಲಿ ಹಾಗೂ ಸದನದಲ್ಲಿ ಚರ್ಚೆ ಮಾಡಲು ತೀರ್ಮಾನಿಸಲಾಗಿದೆ. 3 ಕಡೆ ಚರ್ಚಿಸಿದ ಬಳಿಕ ನಂತರ ಮುಂದಿನ ತೀರ್ಮಾನ ಮಾಡಲು ನಿರ್ಧಾರ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಟನಲ್ ರಸ್ತೆ ನಿರ್ಮಾಣಕ್ಕೆ ಸಂಪುಟ ಒಪ್ಪಿಗೆ. ಇನ್ನು ಬೆಂಗಳೂರಿನಲ್ಲಿ ಟನಲ್ ರಸ್ತೆ ನಿರ್ಮಾಣ ಮಾಡುವ ವಿಚಾರಕ್ಕೂ ಸಂಪುಟ ಒಪ್ಪಿಗೆ ನೀಡಿದೆ. ಅಲ್ಲದೆ ಗ್ಲೋಬಲ್ ಟೆಂಡರ್ ಬಗ್ಗೆ ನಿರ್ಧರಿಸುವ ಪರಮಾಧಿಕಾರವನ್ನು ಸಿಎಂಗೆ ನೀಡಲಾಗಿದೆ. ಟನಲ್ ವಿಚಾರ ಕೂಡ ಚೀಫ್ ಮಿನಿಸ್ಟರ್ಗೆ ಟೆಂಡರ್ ಕರೆಯಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. 2 ವಿಚಾರ ಇದೆ. ಹೈಬ್ರಿಡ್ ಮಾಡಬೇಕಾ ಇಲ್ಲ ಅಂತಂದರೆ ಬೂಟ್ ಮಾಡಬೇಕಾ ಅಂತೇಳಿ. ಸೊ ಅದಕ್ಕೆ ಚೀಫ್ ಮಿನಿಸ್ಟರ್ಗೆ ಆಥರೈಸ್ ಮಾಡಿದ್ದೀವಿ. ನಾನು ಚೀಫ್ ಮಿನಿಸ್ಟರ್ ಕೂತ್ಕೊಂಡು ಅದನ್ನು ಟೆಕ್ನಿಕಲ್ ಆಗಿ ತೀರ್ಮಾನ ಮಾಡಿ ಅದನ್ನು ಕೂಡ ಟೆಂಡರ್ ಕರೀಲಿಕ್ಕೆ ಗ್ಲೋಬಲ್ ಟೆಂಡರ್, ಇಟ್ ವಿಲ್ ಬಿ ಗ್ಲೋಬಲ್ ಟೆಂಡರ್. ಎಸ್ಟಿಂ ಮಾಲ್ನಿಂದ ಸಿಲ್ಕ್ ಬೋರ್ಡ್ವರೆಗೂ ಒಟ್ಟು 33 ಕಿಲೋಮೀಟರ್ ಸುರಂಗ ಮಾರ್ಗವನ್ನು 17,780 ಕೋಟಿ ರೂಪಾಯಿ ವೆಚ್ಚದಲ್ಲಿ ಟೆಂಡರ್ ಕರೆಯಲು ಉದ್ದೇಶಿಸಲಾಗಿದೆ. ಟನಲ್ ರಸ್ತೆಯಲ್ಲಿ 5 ಪಥಗಳು ನಿರ್ಮಾಣವಾಗಲಿದೆ. ಇನ್ನು ಬೆಂಗಳೂರಿನಲ್ಲಿ ಹೆಚ್ಚಾಗಿರುವ ಕಸದ ಸಮಸ್ಯೆಗೆ ಮುಕ್ತಿ ಹಾಡಲು 4,000 ಕೋಟಿ ವೆಚ್ಚದಲ್ಲಿ ಗಾರ್ಬೇಜ್ ಸಂಗ್ರಹ ಸಾಗಣೆಗೆ ಟೆಂಡರ್ ಕರೆಯಲು ಸಂಪುಟ ತೀರ್ಮಾನಿಸಿದೆ. ಇನ್ನು ಬೂಕರ್ ಪ್ರಶಸ್ತಿ ಪಡೆದ ಬಾನು ಮುಷ್ತಾಕ್ ಅವರು ಒಪ್ಪಿದರೆ ಬೆಂಗಳೂರಿನಲ್ಲಿ G ಕ್ಯಾಟಗರಿ ಸೈಟ್ ನೀಡಲು ಸಂಪುಟದಲ್ಲಿ ನಿರ್ಧರಿಸಲಾಗಿದೆ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು. MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH